ಎಲ್ಲರಿಗೂ ನಮಸ್ಕಾರ. 2025 ಕರ್ನಾಟಕ TET ಪತ್ರಿಕೆ 1ರ ಗಣಿತ ಮತ್ತು ವಿಜ್ಞಾನ ಈ ಒಂದು ವಿಷಯದ ಕುರಿತು ಪ್ರತಿಯೊಂದು ಕಾನ್ಸೆಪ್ಟನ್ನು ಆ ಸಿಲೆಬಸ್ಸಲ್ಲಿ ಕೊಟ್ಟಿರುವಂಥ ಕಾನ್ಸೆಪ್ಟನ್ನು ಮಾಡೋಣ ಇವತ್ತಿಂದ. ಸೊ ಈ ಒಂದು ಪತ್ರಿಕೆ ಒಂದು ಕೇವಲ D.Ed ಮುಗಿಸಿದವರು ಮಾತ್ರ ಅವಕಾಶ ಇದ್ದು, ಇದೊಂದು ಒಳ್ಳೆಯ ಅವಕಾಶ ಮತ್ತು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಲ್ಲರೂ. ಸೊ ಅದರಿಂದ ಈ ಒಂದು ಪತ್ರಿಕೆ 1ರ ಸಿಲೆಬಸ್ ಅದರಲ್ಲಿ ಒಟ್ಟು 20 ಕಾನ್ಸೆಪ್ಟ್ಗಳಿದ್ದು, ಸೊ ಇವತ್ತು ನಾವು ಮೊದಲನೇ ಕಾನ್ಸೆಪ್ಟ್ ಆದ ಸಂಖ್ಯಾ ಪದ್ಧತಿ ನಂಬರ್ ಸಿಸ್ಟಮನ್ನು ನೋಡೋಣ. ಇದು ಬಹಳ ಇಂಪಾರ್ಟೆಂಟ್. ಇದು ಈ ಒಂದು ಕ್ಲಾಸ್ ಕೇಳಿದರೆ ಇದು ನೆಕ್ಸ್ಟ್ ಏನಪ್ಪ ಅಂದ್ರೆ ಈ ಪ್ರಾಬಬಿಲಿಟಿ ಈ ಒಂದು ಪಾಠಕ್ಕೆ ಕೂಡ ಏನಪ್ಪ ಇದೊಂದು ಹೆಲ್ಪ್ ಆಗುತ್ತೆ. ಸೊ ಹಾಗಾದರೆ ನೋಡೋಣ. ಪತ್ರಿಕೆ 1ರ ಮೊದಲನೇ ಕಾನ್ಸೆಪ್ಟು ಸಂಖ್ಯಾ ಪದ್ಧತಿ. ಸೊ ಒಟ್ಟಾರೆಗೆ ಸಂಖ್ಯೆಗಳ ಪ್ರಕಾರಗಳು ಟೈಪ್ಸ್ ಆಫ್ ನಂಬರ್ಸ್ ಅಂತ ಕರಿತೀವಿ ನಾವು. ಸೊ ಇದೆಲ್ಲ ಸಾಮಾನ್ಯವಾಗಿ ಸೈನ್ಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಗೊತ್ತಿರುತ್ತೆ. ಈಗ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಇರ್ತಾರಲ್ಲ ಅವರು, ಸೊ ಅವ್ರಿಗೇನಪ್ಪ ಈ ಒಂದು ಸಂಖ್ಯೆಯ ಪ್ರಕಾರಗಳು ಗೊತ್ತಿರಲ್ಲ. ಸೊ ಮೊದಲನೇದಾಗಿ ನಾವು ಸ್ವಾಭಾವಿಕ ಸಂಖ್ಯೆ ಅಂತ ಕರಿತೀವಿ ಅಥವಾ ಎಣಿಕೆಯ ಸಂಖ್ಯೆಗಳಂತ ಹೇಳ್ತೀವಿ ನಾವು. ಸೊ ಇದನ್ನು ಇಂಗ್ಲೀಷ್ನಲ್ಲಿ ನ್ಯಾಚುರಲ್ ನಂಬರ್ಸ್. ಸೊ ಅದರಿಂದ n ಎಂಬ ಸಂಖ್ಯೆಯನ್ನು ನಾವು ಗುರುಸ್ತೀವಿ. ಸೊ ಸಾಮಾನ್ಯವಾಗಿ ಎಣಿಕೆಯನ್ನು ಮಾಡ್ತೀವಿ ನಾವು. ಈಗ ಎಣಿಕೆ ಸಂಖ್ಯೆಗಳನ್ನು ಎಣಿಸುವಂದಾಗ ಸೊ 1ರಿಂದ ಪ್ರಾರಂಭ ಮಾಡ್ತೀವಿ. ಸೊ ಅದರಿಂದ 1ರಿಂದ ಪ್ರಾರಂಭವಾಗುವ ಸಂಖ್ಯೆಗಳಿಗೆ ಸ್ವಾಭಾವಿಕ ಸಂಖ್ಯೆಗಳು ಅಥವಾ ಎಣಿಕೆಯ ಸಂಖ್ಯೆಗಳಂತ ಕರಿತೀವಿ. ಸೊ ಉದಾಹರಣೆಗೆ ಗೊತ್ತಿರುತ್ತೆ 1 2 3 4 ಎಲ್ಲಿವರೆಗೆ ಹೇಳ್ಬೋದು. ನೆಕ್ಸ್ಟ್ ಅದೇ ರೀತಿ ಎರಡನೇದು ಪೂರ್ಣ ಸಂಖ್ಯೆಗಳಂತ ಹೋಲ್ ನಂಬರ್ಸ್ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ. ಏನು ಕರಿತೀವಿ? ಹೋಲ್ ನಂಬರ್ಸ್ ಅಂತ. ಸೊ ಇದೇನಪ್ಪ ಅಂದ್ರೆ 0ಯನ್ನು ಒಳಗೊಂಡಂತಹ ಸಂಖ್ಯೆಗಳು ಮತ್ತು ಸ್ವಾಭಾವಿಕ ಸಂಖ್ಯೆಗಳು ಅಂದರೆ 0ಯ ಜೊತೆಗೆ ಇರುವಂತಹ ಸ್ವಾಭಾವಿಕ ಸಂಖ್ಯೆಗಳು ಏನು ಕರಿತೀವಿ ನಾವು? ಪೂರ್ಣ ಸಂಖ್ಯೆಗಳು ಅಥವಾ 0ಯಿಂದ ಪ್ರಾರಂಭವಾಗುವ ಸಂಖ್ಯೆಗಳಿಗೆ ಪೂರ್ಣ ಸಂಖ್ಯೆ ಅಂತ ಕರಿತೀವಿ. ಸೊ 0 1 2 3 ಅಂತ. ಸೊ ಇಲ್ಲಿ ನೋಡ್ರಿ, ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಯಾವುದಪ್ಪ ಅಂದ್ರೆ 1 ಆಗುತ್ತೆ. ಅದೇ ಅತಿ ಚಿಕ್ಕ ಪೂರ್ಣ ಸಂಖ್ಯೆ ಯಾವುದಪ್ಪ ಅಂದರೆ 0 ಆಗುತ್ತೆ. ಸೊ ಈ ರೀತಿ ಏನಪ್ಪ ಅಂದ್ರೆ ಗೊತ್ತಿರಬೇಕು. ನೆಕ್ಸ್ಟ್ ಮೂರನೇದು ಬರೋಣ, ಸಮ ಸಂಖ್ಯೆಗಳು ಅಂದರೆ ಈವನ್ ನಂಬರ್ಸ್ ಅಂತ ಕರಿತೀವಿ ನಾವು. ಈವನ್ ನಂಬರ್ಸ್ ಅಂತ. ಸೊ ಇಲ್ಲಿ ಅಂದರೆ ಈವನ್ ನಂಬರ್ಸ್ ಅಂದರೆ 2ರಿಂದ ಭಾಗ ಹೋಗುವ ಸಂಖ್ಯೆಗಳು. 2ರಿಂದ ಭಾಗ ಹೋಗುವ ಸಂಖ್ಯೆ. ಫಾರ್ ಎಕ್ಸಾಂಪಲ್ 8 ಇದೆ. 8 ಏನಪ್ಪ ಅಂದರೆ 2ರಿಂದ ಭಾಗ ಹೋಗುತ್ತೆ. 2 1 2 4. ಸೊ 2ರಿಂದ ಭಾಗ ಹೋಗುವ ಸಂಖ್ಯೆಗಳು ಸಮ ಸಂಖ್ಯೆ ಅಂತ ಕರಿತೀವಿ. ಅಥವಾ ಯಾವುದೋ ಒಂದು ಸಂಖ್ಯೆ ಕೊಡ್ತಾರೆ, ಆ ಒಂದು ಸಂಖ್ಯೆ ಬಿಡಿ ಸ್ಥಾನದಲ್ಲಿ 0 2 4 6 8 ಇದರಿಂದ ಕೊನೆಗೊಂಡ್ರಪ್ಪ ಅಂದ್ರೆ ಅದಕ್ಕೆ ನಾವು ಸಮ ಸಂಖ್ಯೆಗಳಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ 18 ನೋಡಿರಿ, ಈ ಒಂದು 8ರಿಂದ ಕೊನೆಗೊಂಡೈತಿ. ಇಲ್ಲಿ ನೋಡ್ರಿ 10 ಇದು ಏನಪ್ಪ ಈ ಒಂದು ಸಂಖ್ಯೆ 100ರಿಂದ ಕೊನೆಗೊಂಡಿದೆ. ಫಾರ್ ಎಕ್ಸಾಂಪಲ್ 106 ಇದೇನಪ್ಪ ಅಂದ್ರೆ ಕೊನೆಯಲ್ಲಿ 6ರಿಂದ ಕೊನೆಗೊಂಡಿದೆ. ಸೊ ಈ ರೀತಿ 0 2 4 6 8ರಿಂದ ಕೊನೆಗೊಂಡ್ರೆ ಸೊ ಅವುಗಳೇನು ಕರಿತೀವಿ ನಾವು? ಸಮ ಸಂಖ್ಯೆಗಳಂತ ಕರಿತೀವಿ. ಸೊ ಅದೇ ರೀತಿಯಾಗಿ ಬೆಸ ಸಂಖ್ಯೆಗಳು ಆಡ್ ನಂಬರ್ಸ್ ಅಂತ ಕರಿತೀವಿ. ಅಂದರೆ ಈ ಒಂದು ಯಾವುದೇ ಒಂದು ಸಂಖ್ಯೆ 2ರಿಂದ ಭಾಗ ಹೋಗದೇ ಇದ್ದರೆ ಅಥವಾ ಆ ಒಂದು ಸಂಖ್ಯೆ ಕೊನೆಯಲ್ಲಿ 1 3 5 7 9 ಈ ಒಂದು ಸಂಖ್ಯೆಯಿಂದ ಕೊನೆಗೊಂಡ್ರೆ ಅದಕ್ಕೆ ಏನು ಕರಿತೀವಿ ನಾವು? ಬೆಸ ಸಂಖ್ಯೆಗಳಂತ ಕರಿತೀವಿ. ನೆಕ್ಸ್ಟ್ ಬರೋದು 5ನೇದು ಅವಿಭಾಜ್ಯ ಸಂಖ್ಯೆಗಳು ಅಥವಾ ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಅಂದರೆ ಅವಿಭಾಜ್ಯ ಸಂಖ್ಯೆಗಳಂದರೆ ಯಾವುದೇ ಒಂದು ಸಂಖ್ಯೆ 1ರಿಂದ ಮತ್ತು ಅದೇ ಸಂಖ್ಯೆಯಿಂದ ಭಾಗ ಹೋಗ್ಬೇಕು. ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ 3 ಇದೆ. ಈ ಒಂದು ಸಂಖ್ಯೆ 1ರಿಂದ ಭಾಗ ಹೋಗುತ್ತೆ, ಮತ್ತೇನಪ್ಪ 3ರಿಂದ ಅಷ್ಟೇ ಭಾಗ ಹೋಗುತ್ತೆ, ಮತ್ತು ಬೇರೆ ಯಾವ ಸಂಖ್ಯೆಯಿಂದ ಕೂಡ ಭಾಗ ಹೋಗಲ್ಲ. ಸೊ 1ರಿಂದ ಮತ್ತು ಅದೇ ಸಂಖ್ಯೆಯಿಂದ ಭಾಗ ಹೋಗೋ ಸಂಖ್ಯೆಗಳು ನಾವು ಅವಿಭಾಜ್ಯ ಸಂಖ್ಯೆಗಳಂತ ಕರಿತೀವಿ. ಫಾರ್ ಎಕ್ಸಾಂಪಲ್ 2 ನೋಡಿರಿ, 1 ಮತ್ತು 2ರಿಂದ ಭಾಗ ಹೋಗುತ್ತೆ. ನೆಕ್ಸ್ಟ್ 3 1 ಮತ್ತು 3ರಿಂದ ಭಾಗ ಹೋಗುತ್ತೆ. ನೆಕ್ಸ್ಟ್ ಇನ್ನು ಹೇಳ್ಬೇಕಾದ್ರೆ 7 ನೋಡ್ರಿ, 1ರಿಂದ ಅಷ್ಟು ಹೋಗುತ್ತೆ ಮತ್ತು 7ರಿಂದ ಹೋಗುತ್ತೆ. ನೆಕ್ಸ್ಟ್ ಅದೇ ರೀತಿ ಈ 9 ಅಂತ ಹೇಳ್ಬೋದು ನೀವು. 9 ಹೋಗಲ್ಲ. 9 ಯಾಕಂದರೆ 1ರಿಂದ ಹೋಗುತ್ತೆ, 3ರಿಂದ ಹೋಗುತ್ತೆ, ನೆಕ್ಸ್ಟ್ 9ರಿಂದ ಹೋಗುತ್ತೆ. ಸೊ ಅದರಿಂದ 9 ಏನಪ್ಪ ಅದೊಂದು ಅವಿಭಾಜ್ಯ ಸಂಖ್ಯೆ ಆಗಲ್ಲ. ಸೊ ಹಾಗಾದ್ರೆ ಇಲ್ಲೊಂದೇ ಇದೆ
ಅತಿ ಚಿಕ್ಕ ಹಾಗಾದರೆ 2 ಅಂಕಿಯ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದಪ್ಪ ಅಂದರೆ 97. ಅಲ್ಲಿ ಈ ಒಂದು ಸಂಖ್ಯೆ 1ರಿಂದ ಹೋಗುತ್ತೆ ಅಷ್ಟು ಮತ್ತು ಅದೇ 97ರಿಂದ ಹೋಗುತ್ತೆ. ನೆಕ್ಸ್ಟ್ ಅದೇ ರೀತಿ 3 ಅಂಕಿಯ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದಪ್ಪ ಅಂದರೆ 101 ಅಂತ ಹೇಳ್ಬೋದು. ನೆಕ್ಸ್ಟ್ ಅದೇ ರೀತಿ ಮುಂದಿನ ಸಂಖ್ಯೆ ಪ್ರಕಾರ ನೋಡೋಣ, ಭಾಜ್ಯ ಸಂಖ್ಯೆಗಳು ಅಂತ. ಅವಿಭಾಜ್ಯ ಸಂಖ್ಯೆ ಆಯಿತು. ನೆಕ್ಸ್ಟ್ ಭಾಜ್ಯ ಸಂಖ್ಯೆಗಳು ಅಥವಾ ಕಾಂಪೋಸಿಟ್ ನಂಬರ್ಸ್ ಅಂತ ಕರಿತೀವಿ. ಇಲ್ಲಿ ಏನಪ್ಪ ಯಾವುದೋ ಅಂದ್ರೆ ಒಂದು ಸಂಖ್ಯೆ 2ಕ್ಕಿಂತ ಹೆಚ್ಚಿನ ಸಂಖ್ಯೆಗಳಿಂದ ಭಾಗ ಹೋಗ್ಬೇಕು. 2ಕ್ಕಿಂತ ಹೆಚ್ಚಿನ ಸಂಖ್ಯೆಯಿಂದ, ಫಾರ್ ಎಕ್ಸಾಂಪಲ್ ನೋಡಿರಿ 10 ಅಂತ ಹೇಳ್ತಾನೆ. 10 ಏನಪ್ಪ ಅಂದರೆ 1ರಿಂದ ಹೋಗುತ್ತೆ, 2ರಿಂದ ಹೋಗುತ್ತೆ, 5ರಿಂದ ಹೋಗುತ್ತೆ, 10ರಿಂದ ಹೋಗುತ್ತೆ. ಸೊ ಒಟ್ಟಾರೆಗೆ 2ಕ್ಕಿಂತ ಹೆಚ್ಚು ಸಂಖ್ಯೆಗಳಿಂದ ಭಾಗವಾದರೆ ಅದನ್ನೇನು ಕರಿತೀವಿ ನಾವು ಭಾಜ್ಯ ಸಂಖ್ಯೆಗಳಂತ ಕರಿತೀವಿ. ಸೊ ಇಲ್ಲಿ ನೋಡಿರಿ 6 ನೋಡಿರಿ 1ರಿಂದ ಹೋಗುತ್ತೆ, 2ರಿಂದ ಹೋಗುತ್ತೆ, ನೆಕ್ಸ್ಟ್ ಏನಪ್ಪ ಅಂದ್ರೆ 3 ಮತ್ತು 6ರಿಂದ ಕೂಡ ಏನಪ್ಪ ಹೋಗುತ್ತೆ. ಸೊ ಅದೇ ರೀತಿಯಾಗಿ ಇಲ್ಲಿ ಕೇಳ್ತಾ 2 ಅಂಕಿಯ ಅತಿ ದೊಡ್ಡ ಭಾಜ್ಯ ಸಂಖ್ಯೆ, 2 ಅಂಕಿಯ ಅತಿ ದೊಡ್ಡ ಭಾಜ್ಯ ಸಂಖ್ಯೆ ಯಾವುದಪ್ಪ ಅಂದರೆ 99. ಹಾಗೆ 99 ಯಾವುದರಿಂದ ಹೋಗುತ್ತಪ್ಪ ಅಂದರೆ ನೋಡಿರಿ 99 ಏನಪ್ಪ ಅಂದರೆ 3 1 3 3 3 ಅಂದರೆ ಇದೇನಪ್ಪ ಅಂದರೆ ಇದು ಹೋಗುತ್ತಿದ್ದು ಅಂದರೆ 2ಕ್ಕಿಂತ ಹೆಚ್ಚು ಸಂಖ್ಯೆಗಳಿಂದ ಭಾಗುತ್ತೆ. 3ರಿಂದ ಹೋಗುತ್ತೆ, 1ರಿಂದ ಹೋಗುತ್ತೆ, 9ರಿಂದ ಹೋಗುತ್ತೆ, 11ರಿಂದ ಹೋಗುತ್ತೆ, ಈ ರೀತಿ. ಸೊ ಇವುಗಳೇನು ಕರಿತೀವಿ ನಾವು ಭಾಜ್ಯ ಸಂಖ್ಯೆ ಅಂತ ಕರಿತೀವಿ. ಅದೇ ರೀತಿ 3 ಅಂಕಿಯ ಅತಿ ಚಿಕ್ಕ ಭಾಜ್ಯ ಸಂಖ್ಯೆ ಯಾವುದಪ್ಪ ಅಂದರೆ 100. 3 ಅಂಕಿಯ ಅತಿ ಚಿಕ್ಕ ಭಾಜ್ಯ ಸಂಖ್ಯೆ ಯಾವುದಪ್ಪ ಅಂದರೆ 100 ಆಗುತ್ತೆ. ನೆಕ್ಸ್ಟ್ ಬರೋಣ ಯಾವುದಪ್ಪ ಅಂದರೆ ಪೂರ್ಣಾಂಕಗಳು, ಇಂಟೀಜರ್ಸ್ ಅಂತ ಕರಿತೀವಿ. ಸೊ ಪೂರ್ಣಾಂಕಗಳಂದರೆ ಏನಪ್ಪ ಅಂದರೆ 0ಯ ಜೊತೆಗೆ ಏನಪ್ಪ ಅಂದ್ರೆ ಧನ ಚಿಹ್ನೆ ಮತ್ತು ಋಣ ಚಿಹ್ನೆಗಳನ್ನು ಹೊಂದಿರುವಂಥ ಸಂಖ್ಯೆಗಳು ನಾವೇನು ಕರಿತೀವಿ ಪ್ಲಸ್ ಮತ್ತು ಮೈನಸ್ ಚಿಹ್ನೆಗಳಂತ. ಫಾರ್ ಎಕ್ಸಾಂಪಲ್ ನೋಡಿ, ಒಂದು ಸಂಖ್ಯೆ ಆರಿಕೆ ಗೊತ್ತಿರುತ್ತೆ ನಿಮಗೆ. ಇಲ್ಲಿ 0 ಅಂತ ಕರಿತೀವಿ, +1 +2. ಸೊ ಈ ರೀತಿ ಈ ಕಡೆ ಏನಪ್ಪ ನೆಕ್ಸ್ಟ್ ಮೈನಸ್ ಇರ್ತೀವಲ್ಲ, -2. ಸೊ ಇವುಗಳೇನು ಕರಿತೀವಿ ನಾವು ಪೂರ್ಣಾಂಕಗಳಂತ ಕರಿತೀವಿ. 0ಯನ್ನು ಒಳಗೊಂಡಂತೆ ಧನಾತ್ಮಕ ಮತ್ತು ಋಣಾತ್ಮಕ ಸಂಖ್ಯೆಗಳೇನು ಕರಿತೀವಿ ನಾವು ಪೂರ್ಣಾಂಕಗಳಂತ ಕರಿತೀವಿ. ಇಲ್ಲಿ 0 ಅಂತ ಬಂದಾಗ 0ಯು ಧನ ಚಿಹ್ನೆಯನ್ನು ಹೊಂದಿರೋಲ್ಲ, ಋಣ ಚಿಹ್ನೆಯನ್ನು ಕೂಡ ಏನಪ್ಪ ಅಂದರೆ ಹೊಂದಿರೋದಿಲ್ಲ. 0 ಏನಪ್ಪ ಇದೊಂದು ಧನಾತ್ಮಕ ಸಂಖ್ಯೆಯೂ ಅಲ್ಲ ಕಾರಣ ಮತ್ತು ಋಣಾತ್ಮಕ ಸಂಖ್ಯೆ ಕೂಡ ವಾಗಿರುವುದಿಲ್ಲ. ಸೊ ಇವುಗಳೇನು ಕರಿತೀವಿ ನಾವು ಪೂರ್ಣಾಂಕಗಳಂತ ಕರಿತೀವಿ. ನೆಕ್ಸ್ಟ್ ಬರೋದು ಯಾವುದಪ್ಪ ಅಂದರೆ ಭಾಗಲಬ್ಧ ಸಂಖ್ಯೆಗಳಂತ ಕರಿತೀವಿ. ಸೊ ಇದು ಇಂಪಾರ್ಟೆಂಟು. ಹಾಗಾದ್ರೆ ಭಾಗಲಬ್ಧ ಸಂಖ್ಯೆ ಅಂದರೆ ಯಾವುದೇ ಒಂದು ಸಂಖ್ಯೆ P/Q ರೂಪದಲ್ಲಿ ಇರಬೇಕು. P/Q ರೂಪದಲ್ಲಿ ಇದ್ರಪ್ಪ ಅನ್ನೋದಕ್ಕೆ ಏನು ಕರಿತೀವಿ ನಾವು ಭಾಗಲಬ್ಧ ಸಂಖ್ಯೆಗಳು, P/Q. ಸೊ ಹಾಗಾದ್ರೆ ಇಲ್ಲಿ P ಅಂದರೆ ಏನು, Q ಅಂದರೆ ಏನು? P ಮತ್ತು Q ಅಂದರೆ ಯಾವುದಾದ್ರೂ ಒಂದು ಪೂರ್ಣಾಂಕ ಸಂಖ್ಯೆ ಇರ್ಬೋದು, ಯಾವುದಾದ್ರೂ ಒಂದು ಪೂರ್ಣಾಂಕ, ಅದು ಪ್ಲಸ್ ಇರ್ಬೋದು ಅಥವಾ ಮೈನಸ್ ಇರ್ಬೋದು. ಬಟ್ ಒಂದು ಕಂಡೀಷನ್ ಏನಪ್ಪ ಅಂದ್ರೆ Q ಬೆಲೆ ಏನಪ್ಪ ಯಾವಾಗಲೂ 0 ಏನಪ್ಪ ಆಗಿರ್ಬಾರ್ದು. Q≠0. ಆ ಒಂದು Q ಬೆಲೆ ಏನಾಗಿರ್ಬಾರ್ದು 0 ಆಗಿರ್ಬಾರ್ದು. ಆ ಒಂದು 0ನ ಬಿಟ್ಟು ನೀವು ಯಾವುದೇ ಸಂಖ್ಯೆ ತೊಗೊಳ್ರಿ, ಅದು ಧನ ಚಿಹ್ನೆ ಇರ್ಬೋದು ಅಥವಾ ಋಣ ಚಿಹ್ನೆ ಆಗಿರ್ಬೋದು, ಯಾವುದಾದ್ರೂ ಒಂದು ಸಂಖ್ಯೆನ ತೊಗೊಳ್ರಿ, ಆದರೆ 0 ಮಾತ್ರ ಆಗಿರ್ಬೋದು. ಇವುಗಳಿಗೆ ನಾವೇನು ಕರಿತೀವಿ ಅಂದರೆ ಭಾಗಲಬ್ಧ ಸಂಖ್ಯೆಗಳಂತ ಕರಿತೀವಿ. ಸೊ ಇಲ್ಲಿ ನೆಕ್ಸ್ಟ್ ಬರುತ್ತೆ ಯಾವುದಪ್ಪ ಅಂದ್ರೆ ಅಭಾಗಲಬ್ಧ ಸಂಖ್ಯೆಗಳಂತ. ಸೊ P/Q ರೂಪದಲ್ಲಿ ಬರೆದ್ರಪ್ಪ ಅನ್ನೋದಕ್ಕೆ ಏನು ಕರಿತೀವಿ ನಾವು ಭಾಗಲಬ್ಧ ಅಂತ ಕರಿತೀವಿ. ಸೊ ಅದೇ ರೀತಿ P/Q ರೂಪದಲ್ಲಿ ಏನು ಮಾಡೋಕ್ಕಾಗಲ್ವನ್ನ ಬರೆಯೋಕ್ಕಾಗಲ್ಲ. ಆ ಒಂದು ಸಂಖ್ಯೆಗಳನ್ನ ಏನು ಮಾಡ್ಕೊಳ್ಳೋ ನಾವು P/Q ರೂಪದಲ್ಲಿ ಬರೆಯಲು ಸಾಧ್ಯವಿಲ್ಲದ ಸಂಖ್ಯೆಗಳು ಏನು ಕರಿತೀವಿ ನಾವು ಅಭಾಗಲಬ್ಧ ಸಂಖ್ಯೆಗಳಂತ ಕರಿತೀವಿ. ಅಭಾಗಲಬ್ಧ ಸಂಖ್ಯೆಗಳು. ಸೊ ಉದಾಹರಣೆ ಯಾವುದಪ್ಪ ಅಂದ್ರೆ ಪೈ, ಮತ್ತೇನಪ್ಪ ಅಂದ್ರೆ √2 ಇರ್ಬೋದು, √3 ಇರ್ಬೋದು. ಸೊ ಇವುಗಳೇನು ಕರಿತೀವಿ ನಾವು ಅಭಾಗಲಬ್ಧ ಸಂಖ್ಯೆಗಳಂತ ಕರಿತೀವಿ. ಸೊ ಇವುಗಳೆಲ್ಲವೇನಪ್ಪ ಅಂದ್ರೆ ಒಟ್ಟಾರೆಯಾಗಿ ಸಂಖ್ಯೆಯ ಪ್ರಕಾರಗಳು. ಈಗ ಯಾರು PUCಲಿ ಆರ್ಟ್ಸ್ ಮಾಡಿದ್ರೆ ಸೊ ಅವ್ರಿಗೆ ಈ ಒಂದು ಸಂಖ್ಯೆಗಳ ಪ್ರಕಾರಗಳು ಗೊತ್ತಿದ್ರಪ್ಪ ಅಂದ್ರೆ ನಾಳೆ ಯಾವುದಾದ್ರೂ ಒಂದು ಕ್ವಶನ್ ಏನಪ್ಪ ಅಂದ್ರೆ ಪತ್ರಿಕೆಯಲ್ಲಿ ಆನ್ಸರ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ಕೇಳ್ತಾರೆ, ಇಲ್ಲಿ ನೋಡ್ರಿ ಉದಾಹರಣೆ ನೋಡ್ರಿ. ಒಂದೇದೇನು ಕೇಳಪ್ಪ ಅಂದ್ರೆ 1ರಿಂದ 10ರವರೆಗೆ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿದಿದ್ದಾರೆ. ಸೊ 1ರಿಂದ 10ರವರೆಗೆ ಏನಪ್ಪ ಅಂದ್ರೆ ಸ್ವಾಭಾವಿಕ ಸಂಖ್ಯೆಗಳು. ಸೊ ಇಲ್ಲಿ ನಿಮ್ಗೆ ಸ್ವಾಭಾವಿಕ ಸಂಖ್ಯೆಗಳು ಯಾವ ಅಂತ ಗೊತ್ತಿದ್ರಪ್ಪ ಅಂದ್ರೆ ಅಟ್ಲೀಸ್ಟ್ ಅವುಗಳನ್ನೆಲ್ಲ ಏನಪ್ಪ ಅಂದ್ರೆ ಕೂಡಿಸ್ಕೊಂಡು ಹೋಗ್ತೀರಿ. ನಿಮ್ಗೆ ಅದೇ ಸ್ವಾಭಾವಿಕ ಸಂಖ್ಯೆಗಳು ಯಾವ ಅಂತ ಗೊತ್ತಿಲ್ಲಪ್ಪ ಅಂದರೆ ಕಷ್ಟ ಆಗುತ್ತೆ. ಸೊ ಅದರಿಂದ 1ರಿಂದ 10ರವರೆಗೆ ನಿಮಗೆಲ್ಲ ಗೊತ್ತಿರ್ಬೋದು. 1ರಿಂದ 10, 1 2 3 ಅಪ್ ಟು ಎಷ್ಟಪ್ಪ ಅಂದ್ರೆ ಈ 1ರಿಂದ 10ರವರೆಗಿನ ಸಂಖ್ಯೆಗಳ ಒಟ್ಟು ಮೊತ್ತ ಗೆಳೆಯರ. ಸೊ 1 + 2 + 3 + 4 + ಅಪ್ ಟು 10ರವರೆಗೆ ಕೂಡಿಸಿದ್ರೆ ಅದ್ರ ಒಟ್ಟು ಮೊತ್ತ ಎಷ್ಟಾಗುತ್ತೆ ಅಂತ ಪ್ರಶ್ನೆ.
ಸೊ 1ರಿಂದ 10 ಸಂಖ್ಯೆಗಳು ಸಣ್ಣವಾದ. ಸೊ ಅದರಿಂದ 1ರಿಂದ 100ರವರೆಗೆ ಕೇಳಿದ್ರೆ, 1ರಿಂದ 150 ಕೇಳಿದ್ರೆ, 1ರಿಂದ 50 ಕೇಳಿದ್ರೆ, ಸೊ ಈ ರೀತಿ ಪ್ರತಿಯೊಂದನ್ನು ಆ್ಯಡ್ ಮಾಡ್ಕೊತ ಹೋದರೆ ನಮಗೇನಪ್ಪ ಅಂದ್ರೆ ಎಕ್ಸಾಮಲ್ಲಿ ಟೈಮ್ ಕನ್ಸಪ್ಷನ್ ಆಗುತ್ತೆ. ಸೊ ಅದರಿಂದ ಇದಕ್ಕೊಂದು ಫಾರ್ಮುಲಾ ಐತಿ. ಸೊ ಆ ಒಂದು ಫಾರ್ಮುಲಾ ಏನಪ್ಪ ಅಂದ್ರೆ, ಯಾವುದೇ ಒಂದು ಸ್ವಾಭಾವಿಕ ಸಂಖ್ಯೆಗಳ ಒಟ್ಟು ಮೊತ್ತ ಕಂಡುಹಿಡಬೇಕಪ್ಪ ಅಂದ್ರೆ ಒಂದು ಸೂತ್ರ ಏನಪ್ಪ ಅಂದರೆ n ಬ್ರಾಕೆಟ್ n ಪ್ಲಸ್ 1 ಬ್ರಾಕೆಟ್ ಕ್ಲೋಸ್ ಬಾಗಲೆ 2. ಈ ಒಂದು ಸೂತ್ರವನ್ನು ಹಾಕಿ n ಬ್ರಾಕೆಟ್ n ಪ್ಲಸ್ 1 ಬಾಗಲೆ 2. ಸೊ ಹಾಗಾದ್ರೆ ಇಲ್ಲಿ n ಏನಪ್ಪ ಅಂದ್ರೆ ಎಷ್ಟು ಕೇಳಿದ್ರೆ ಎಷ್ಟು ಸಂಖ್ಯೆಗಳ ಮೊತ್ತ ಕೇಳಿರೋರು ಒಟ್ಟಾರೆ ಕ್ವಶನಲ್ಲಿ 10 ಸಂಖ್ಯೆಗಳು. ಸೊ ಅದರಿಂದ ಅಥವಾ n ಅಂದರೆ ಏನಪ್ಪ ಅಂದ್ರೆ ಕೊನೆಯ ಸಂಖ್ಯೆ ಅಂತ ಅರ್ಥ, ಲಾಸ್ಟ್ ನಂಬರ್. ಸೊ ಇಲ್ಲಿ 1ರಿಂದ 10ರವರೆಗೆ ಅಂತ ಹೇಳಿದ್ದಾರೆ. ಸೊ ಅದರಿಂದ n = 10 ಆಗುತ್ತೆ. ಸೊ ಇದನ್ನ ಯಾವ ರೀತಿ ಮಾಡೋಕ್ಕಪ್ಪ ಅಂದ್ರೆ n ಬ್ರಾಕೆಟ್ n ಪ್ಲಸ್ 1 ಬಾಗಲೆ 2 10 ಬ್ರಾಕೆಟ್ 10 ಪ್ಲಸ್ 1 ಬೈ 2 ಅಂತ. 10 ಪ್ಲಸ್ 1 ಅಂದರೆ 11 ಬಾಗಲೆ 2. ಸೊ ಈಗ ಭಾಗಿಸ್ಬೇಕು ನಾವು ಎಷ್ಟರಲ್ಲಿ 2 1 2 2 5 10. ಸೊ ಉಳಿದು ಎಷ್ಟು ಸಂಖ್ಯೆ ಉಳಿದೀಗ 5 × 11. ಸೊ 11 5 ಎಷ್ಟಾಗುತ್ತಪ್ಪ ಅಂದ್ರೆ ಒಟ್ಟಾರೆಯಾಗಿ 55 ಆಗುತ್ತೆ. ಸೊ ಈ ರೀತಿ ಎಷ್ಟು ಮಾಡೋಕ್ಕೂ 5 11 ಎಷ್ಟು 55. ಸೊ ಈ ಒಂದು ಮಾದರಿಯಲ್ಲಿ ನಾವು ಈ ಒಂದು ಸೂತ್ರದಲ್ಲಿ ಯಾಕೇನಪ್ಪ ಅಂದ್ರೆ ಸಂಖ್ಯೆಗಳನ್ನು ಅಥವಾ ಲೆಕ್ಕಗಳನ್ನು ಬಿಡಿಸ್ಬೇಕು. ಸೊ n ಬ್ರಾಕೆಟ್ n ಪ್ಲಸ್ 1 ಬೈ 2 ಸೂತ್ರ ಬರುತ್ತೆ. n ಬ್ರಾಕೆಟ್ n ಪ್ಲಸ್ 1 ಬಾಗಲೆ 2. ಸೊ ಇನ್ನೂ ಹೆಚ್ಚಿನ ನೀವು ಇಂತಹ ಉದಾಹರಣೆಗಳನ್ನು ತೆಗೆದುಕೊಂಡು ಲೆಕ್ಕ ಬಿಡಿಸ್ರಿ, ನಿಮ್ಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಬರೋಣ. ಅದೇ ರೀತಿ ಯಾವುದಪ್ಪ 2ನೇ ಕ್ವಶನ್ ಕೇಳಿ ನೋಡ್ರಿ. ಮೊದಲ 10 ಬೆಸ ಸಂಖ್ಯೆಗಳ ಮೊತ್ತ. ನಿಮ್ಗೆ ಗೊತ್ತಿರಬೇಕು ಬೆಸ ಸಂಖ್ಯೆಗಳು ಅಂದರೆ 2ರಿಂದ ಭಾಗವಾಗದಿರುವ ಸಂಖ್ಯೆಗಳು ಏನು ಕರಿತೀವಿ ನಾವು, ಬೆಸ ಸಂಖ್ಯೆಗಳು ಅಂತ ಕರಿತೀವಿ. ಸೊ ಅವರಲ್ಲಿ ಮೊದಲ 10 ಬೆಸ ಸಂಖ್ಯೆಗಳು ಯಾವಪ್ಪ ಅಂದ್ರೆ 1 3 5 7 1 3 5 7 9. ಸೊ ಈ ರೀತಿ 10ರವರೆಗೆ 10 ಸಂಖ್ಯೆಗಳಾಗೋವರೆಗಪ್ಪನ ಬರ್ಕೊಂಡು ಹೋಗು. ಸೊ ಅವುಗಳನ್ನು ಮತ್ತೆ ಪ್ಲಸ್ ಮಾಡಿ ಏನಪ್ಪ ಆ್ಯಡ್ ಮಾಡಬೇಕು. ಬಟ್ ಎಕ್ಸಾಮಲ್ಲಿ ಟೈಮ್ ಆಗೋದ್ರಿಂದ ಇದು ಕೂಡ ಏನಪ್ಪ ಅಂದ್ರೆ ಒಂದು ಸೂತ್ರ ಇದೆ. ಸೊ ಅದೇನಪ್ಪ ಅಂದ್ರೆ ಎಷ್ಟು ಕೇಳೋರು ಮೊದಲ 10 ಬೆಸ ಸಂಖ್ಯೆಗಳು. ಸೊ ಅದರಿಂದ ಬೆಸ ಸಂಖ್ಯೆಗಳ ಮೊತ್ತ ಕಂಡು ಸೂತ್ರ ಗೊತ್ತಿರಬೇಕು. ದಟ್ ಈಸ್ n² ಅಂತ, ಅಥವಾ n⁻2. n⁻2 ಎಷ್ಟಪ್ಪ ಅಂದರೆ 2. ಸೊ ಹಾಗಾದ್ರೆ n ಬೆಲೆ ಎಷ್ಟಪ್ಪ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಏನು ಕೇಳ್ರಿ ಕ್ವಶನಲ್ಲಿ 10 ಬೆಸ ಸಂಖ್ಯೆಗಳು. ಸೊ ಅದರಿಂದ n ಬೆಲೆ ಎಷ್ಟಾಗುತ್ತಪ್ಪ ಅಂದ್ರೆ 10 ಸ್ಕ್ವೇರ್. 10 ಸ್ಕ್ವೇರ್ ಅಂದರೆ 10ನ್ನು ಎಷ್ಟು ಸಾರಿ ಗುಣಿಸ್ಬೇಕಂತ ಅರ್ಥ ನೀವು, 2 ಸಾರಿ. ಅಂದರೆ 10 × 10 ದಟ್ ಈಸ್ ಈಕ್ವಲ್ ಟು ಎಷ್ಟಪ್ಪ ಅಂದ್ರೆ 10 × 100. ಸೊ ಅಂದರೆ ಇಲ್ಲಿ ಏನಪ್ಪ ಅಂದ್ರೆ ಮೊದಲ 10 ಬೆಸ ಸಂಖ್ಯೆಗಳ ಮೊತ್ತ ಎಷ್ಟಾಗುತ್ತಪ್ಪ ಅಂದರೆ 100 ಆಗುತ್ತೆ. n² ದಟ್ ಈಸ್ 10² ಈಸ್ ಈಕ್ವಲ್ ಟು ಎಷ್ಟಪ್ಪ ಅಂದ್ರೆ 100 ಅಂತ. ಸೊ ಈ ರೀತಿಯಾಗಿ ಏನಪ್ಪ ನಾವು ಲೆಕ್ಕಗಳನ್ನು ಬಿಡಿಸ್ಬೇಕು. ನೆಕ್ಸ್ಟ್ ಕೊನೆಯ ಪ್ರಶ್ನೆ ಇಲ್ಲಿ ಏನಿದೆಪ್ಪ ಅಂದ್ರೆ ಮೊದಲ 10 ಸಮ ಸಂಖ್ಯೆಗಳು. ನೋಡಿರಿ, ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿದಿನ ಯಾವ ರೀತಿ ಅಂತ, ಬೆಸ ಸಂಖ್ಯೆಗಳ ಮೊತ್ತ ಕಂಡುಹಿಡಿದು ಯಾವ ರೀತಿ ಅಂತ, ನೆಕ್ಸ್ಟು ಸಮ ಸಂಖ್ಯೆಗಳ ಮೊತ್ತ ಕಂಡುಹಿಡಿತೀವಿ. ಮೊದಲ 10 ಸಮ ಸಂಖ್ಯೆಗಳ ಮೊತ್ತ ಕೇಳೋರು. ಸೊ ಹಾಗಾದ್ರೆ ಇದಕ್ಕೆ ಏನು ಸೂತ್ರಪ್ಪ ಅಂದ್ರೆ n ಬ್ರಾಕೆಟ್ n ಪ್ಲಸ್ 1 ಇದೇ ಇದ್ರ ಫಾರ್ಮುಲಾ. ಏನಪ್ಪ ಅಂದರೆ n ಬ್ರಾಕೆಟ್ n ಪ್ಲಸ್ 1 ಇದಪ್ಪ ಅಂದರೆ ಇದ್ರ ಒಂದು ಫಾರ್ಮುಲಾ. ಸೊ ಹಾಗಾದ್ರೆ ಇಲ್ಲಿ n ಅಂದ್ರಪ್ಪ ಅಂದ್ರೆ ಗೊತ್ತಿರುತ್ತೆ ನಿಮಗಾಗಲೇ. n ಅಂದರೆ ಏನು ಹಾಕ್ಬೇಕು ನಾವು, 10 ಹಾಕ್ಬೇಕು ಅಂತ. ಸೊ ಇಲ್ಲಿ ಮಾಡೋಣ. n ಅಂದರೆ ಎಷ್ಟು ಹಾಕ್ಬೇಕು ನಾವು, 10 ಬ್ರಾಕೆಟ್ 10 ಪ್ಲಸ್ 1 ಎಷ್ಟಪ್ಪ ಅಂದರೆ 11. 10 ಪ್ಲಸ್ 11 ಎಷ್ಟಪ್ಪ ಅಂದರೆ 11. ಸೊ 11 10 ಅಥವಾ 10 11 ಎಷ್ಟಪ್ಪ ಅಂದರೆ 110. ಸೊ ಹಾಗಾದ್ರೆ ಮೊದಲ 10 ಸಮ ಸಂಖ್ಯೆಗಳ ಮೊತ್ತ ಎಷ್ಟಾಗುತ್ತಪ್ಪ ಅಂದರೆ 110 ಆಗುತ್ತೆ. ಸೊ ಈ ರೀತಿಯಾಗಿ ಏನಪ್ಪ ಅಂದ್ರೆ ನಾವು ಈ ಒಂದು ಲೆಕ್ಕಗಳನ್ನು, ಮಾದರಿ ಲೆಕ್ಕಗಳನ್ನು ಬಿಡಿಸ್ಬೇಕು. ಸೊ ನೀವು ಏನಪ್ಪ ಅಂದ್ರೆ ಇನ್ನೂ ಹೆಚ್ಚಿನ ಉದಾಹರಣೆಗಳನ್ನು ಏನಪ್ಪ ಅಂದ್ರೆ ಬಿಡಿಸೋಕೆ ಪ್ರಯತ್ನ ಮಾಡಿರಿ, ಅವಾಗ ನಿಮ್ಗೆ ಏನಪ್ಪ ಅಂದ್ರೆ ಗೊತ್ತಾಗುತ್ತೆ. ಸೊ ಒಟ್ಟಾರೆಯಾಗಿ ಈ ಒಂದು ಪೇಪರ್ನಲ್ಲಿ ಏನಪ್ಪ ಅಂದ್ರೆ ಮೊದಲನೇದಾಗಿ ಬೇಸಿಕ್ಸ್ ಗೊತ್ತಿರಬೇಕು, ಮೂಲ ಕ್ರಿಯೆಗಳು ಗೊತ್ತಿರಬೇಕು, ಅದರಲ್ಲಿ ಸಂಖ್ಯೆಯ ಪ್ರಕಾರಗಳು ಗೊತ್ತಿದ್ರಪ್ಪ ನಾವು ಏನಪ್ಪ ಅಂದ್ರೆ ಯಾವುದಾದ್ರೂ ಒಂದು ಲೆಕ್ಕವನ್ನು ಬಿಡಿಸ್ಲಿಕ್ಕೆ ಏನಪ್ಪ ಅಂದ್ರೆ ಪ್ರಯತ್ನ ಮಾಡ್ಬೋದು. ಸೊ ಅದೇ ರೀತಿಗೆ ಏನಪ್ಪ ಈ ಒಂದು ಪಾಠ ಏನಪ್ಪ ಅಂದ್ರೆ ನೆಕ್ಸ್ಟ್ ಪ್ರಾಬಬಿಲಿಟಿ, ಸಂಭವನೀಯತೆ, ಈ ಒಂದು ಪಾಠಕ್ಕೆ ಏನಪ್ಪ ಅಂದ್ರೆ ರಿಲೇಟೆಡ್ ಅಲ್ಲಿ ಏನಪ್ಪ ಅಂದ್ರೆ ಯಾವ ರೀತಿ ಕ್ವಶನ್ಸ್ ಬರ್ತಾವಂತ ನಾವು ಮುಂದಿನ ತರಗತಿಯಲ್ಲಿ ಅಥವಾ ಈ ಒಂದು 2ನೇ ಅಧ್ಯಾಯವನ್ನು ನಾವೇನಪ್ಪ ಅಂದ್ರೆ ಮುಂದಿನ ವೀಡಿಯೋದಲ್ಲಿ ಏನಪ್ಪ ಅಂದ್ರೆ ನೋಡೋಣ. ಸೊ ಎಲ್ಲರಿಗೂ ನಮಸ್ಕಾರಗಳು.